ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಟೊಮೆಟೊ ಸಾರು ಹೇಗೆ ಮಾಡೋದು ಅಂತೇಳಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಇದು ಬಾಯ್ಲ್ಡ್ ರೈಸ್ ಆಗಲಿ ಅಥವಾ ವೈಟ್ ರೈಸ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತೇಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು. ಅದು ಎಣ್ಣೆ ಕಾಯ್ದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕ್ಕೋಬೇಕು. ಇದು ಚಿಟಪಟ ಆದ ನಂತರ ಅದಕ್ಕೆ 4-5 ಎಸಳು ಚಜ್ಜಿ ತೆಗೆದಂಥ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಕಾಯ್ದ ನಂತರ ಅರ್ಧ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ 3 ಮೀಡಿಯಮ್ ಸೈಜದ್ದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಬೆಂದ ನಂತರ 2 ಕಟ್ ಮಾಡಿರುವಂಥ ಕಾಯಿ ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೋತಾ ಇರಬೇಕು. ಆಮೇಲೆ ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಸಾಂಬಾರು ಪೌಡರ್, ನೀವು ಯಾವ ಸಾಂಬಾರು ಪೌಡರ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಇದರಲ್ಲಿ. ಮತ್ತು ನೀರು ಹಾಕ್ಕೋಬೇಕು. 2 ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕು. ನಾನು ಇದನ್ನು 3 ಮೆಂಬರ್ಸ್ಗೆ ಮಾಡ್ತಿದ್ದೀನಿ, ಸೊ 2 ಗ್ಲಾಸ್ ಹಾಕ್ಕೋತಿದ್ದೀನಿ. ನೀವು ಬೇಕಿದ್ರೆ 3 ಗ್ಲಾಸ್ ಹಾಕ್ಕೋಬೋದು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೊಂದು ಕುದಿ ಬರುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಸಕ್ಕರೆ, ಇದು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದನ್ನು 2 ಮಿನಿಟ್ಸ್ ಕುದಿಯೋಕ್ಕೆ ಬಿಡಿ. ಫೈನಲಿ ಇದಕ್ಕೆ ಚಾಪ್ಡ್ ಕೊರಿಯಂಡರ್ ಹಾಕಿ, ಕೊತ್ತಂಬರಿ ಸೊಪ್ಪು ಅಂತಾರೆ, ಮೇಲೆ ಹಾಕಿ ಗಾರ್ನಿಷ್ ಮಾಡಿ ಹೀಗೆ ತಣ್ಣಗಾಗೋಕ್ಕೆ ಬಿಡಿ. ನೋಡಿ, ಸಿಂಪಲ್ ಆಗಿರುವಂಥ ಟೊಮೆಟೊ ಸಾರು ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಇಷ್ಟವರ ಹತ್ರ ಶೇರ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡೋದನ್ನು ಮರಿಬೇಡಿ.